ಅಚ್ಚಮ್ಮ ಏನ ಮಂಜು? ನಿಮ್ಗೊಂದ್ ಹೊಸ ಸುದ್ದಿ ತಂದಿದ್ದೀನಿ. ಕೆಲಸ ಸಿಕ್ತಾ? ಅಲ್ಲ, ಎದುರುಗಡೆ ಮನೆಗೆ ಒಂದ್ ಜಗಳ ಗಂಟೆ ಆಂಟಿ ಬಂದಿದ್ದಾಳೆ. ಸರಿ ಹೋಯ್ತು ಬಿಡಪ್ಪ. ಈ ರೋಡ್ಗೆ ಅದೊಂದು ಬಾಕಿ ಇತ್ತು. ಜಗಳ ಗಂಟಿನ ಬಂದ್ಬಿಟ್ಲ. ಇನ್ ರಸ್ತೆ ಎಲ್ಲ ಗುಡ್ಸಿ ಗುಂಡಾಂತರ ಮಾಡ್ಬಿಡ್ತಾಳೆ. ಅಚ್ಚಮ್ಮ, ಅವಳು ಎಂತ ಜಗಳ ಗಂಟೆ ಗೊತ್ತಾ? ನಾನ್ ರೋಡಲ್ಲಿ ಬರ್ತಾ ಇದ್ನಾ, ಲೇ ಬಾರೋ ಇಲ್ಲಿ ಅಂದ್ಲು. ಆಮೇಲೆ ಅಂದ್ಲು ಆ ದಿನ, ಓಹೋ ಅಂದ್ಲು ಈ ದಿನ, ಅಮ್ಮಾಟ ಅಮ್ಮಾಟ. ಬಾರ ಇಲ್ಲಿ. ನಾನಾ? ನಿನ್ನೆ ಕಣಲೆ. ಈ ರೋಡಲ್ಲಿ ಯಾರ್ಯಾರು ತರ್ಲೆ ಹೆಂಗಸ್ರಿದ್ದಾರೆ? ಸರ್ಲೆ ಹೆಂಗಸ್ರ? ನೀವೇ ಇರ್ಬೋದೇನಪ್ಪ. ನೋಡೋ, ಈ ಮನೆಗೆ ಹೊಸದಾಗಿ ಬಂದಿರೋಳು ನಾನು. ನನ್ನ ಹೆಸರು ರೇಖಾ ಅಂತ. ಹೆಸರಾಗ ಮಾತ್ರ ರೇಖಾ. ಯಾರಾದ್ರೂ ನನ್ನ ಎದುರಾಕೊಂಡ್ರೆ ಅವ್ರಿಗೆ ತೆಗಿತೀನಿ ಪಾಕ. ಯಾರಾದ್ರೂ ತರ್ಲೆ ಹೆಂಗಸ್ರಿದ್ರೆ ಹೇಳು, ಅವ್ರನ್ನ ಬಲಿ ಹಾಕ್ಬಿಡ್ತೀನಿ. ಏನು ಮುಖ ನೋಡ್ಕೊಂಡು ನಿಂತಿದ್ಯಾ? ಹೋಗ್ತಾ ಇರೋ. ಅಷ್ಟೊಂದ್ ದಿಮಾಕ ಅವಳಿಗೆ. ಅವಳು ಯಾರು ಅಂತ ನಾವು ನೋಡ್ಲೇಬೇಕು. ಪಾರೋ ನಡೆಯ ಒಂದ್ ಕೈ ವಿಚಾರಿಸೋಣ. ನಡೆಯೋ ಮಂಜು ನೀನು. ನಾನ್ ಬರಲ್ಲ ಅಚ್ಚಮ್ಮ, ನೀವು ಹೋಗಿ. ಹೋಗೋ, ನಾನೇ ಹೋಗ್ತೀನಿ. ಸರಿ ಗುಡ್ಸಪ್ಪ ಅಲ್ಲೆಲ್ಲ. ನಡಿ ಪರಿಚಯ ಮಾಡ್ಕೊಳ್ಳೋಣ. ನಡಿ. ಹಾಯ್, ನಾನು ಪತಿ ಪರಮೇಶ್ವರನ್ ಪತ್ನಿ ಪಾರ್ವತಿ. ಕೆಟ್ಟವ್ರ ಪಾಲಿಗೆ ಕಾಳಿ, ಒಳ್ಳೆಯವ್ರ ಪಾಲಿಗೆ ಚಂಪಾಕಲಿ, ಈ ವೈಶಾಲಿ, ಲಾಯರ್ ಗುಂಡಣ್ಣವ್ರ ಮಡ್ದಿ. ಅದನ್ನೇನ್ ಬಹಳ ದೊಡ್ಡದಾಗಿ ಹೇಳ್ಕೊತಿರಲ್ಲ. ನಮ್ ಪರಿಚಯ ಮಾಡ್ಕೊಟ್ವಿ, ಅದಕ್ಕೆ ಕೋಪ ಮಾಡ್ಕೊಳ್ತೀರಾ? ಇಲ್ಲಿ ನೋಡಿ, ನಮ್ ಮನೆ ಮುಂದೆ ಎಷ್ಟು ಗಲೀಜಿದೆ ಅಂತ. ಬರೀ ಕಸ. ಇದೊಳ್ಳೆ ಚೆನ್ನಾಗಿದ್ದಾರೆ. ನಿಮ್ಮನೆ ಮುಂದೆ ಕಸ ಬಿದ್ದಿದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಕಸ ತೆಗೆದು BBMP ಅವ್ರ ಕೆಲ್ಸ. ಅದಕ್ಕೆ ನಾವೇನ್ ಮಾಡೋದಕ್ಕಾಗುತ್ತೆ? ಕಚ್ಚಡ ಜನ ರಸ್ತೆ ನೀಟಾಗಿ ಇಟ್ಕೊಳಕ್ಕೂ ಬರಲ್ಲ. ನಮಗೆ ಯಾಕ್ರೆ ಬೈತಾ ಇದ್ದೀರಾ? ಕಸ ತೆಗಿತಾರಲ್ಲ, ಅವ್ರಿಗೆ ಹೋಗಿ ಬೈರಿ. ಏ ಪಾರೋ, ಇವಳನ್ನ ಆಮೇಲೆ ವಿಚಾರಿಸ್ಕೊಳ್ಳೋಣ. ಇಂತೊಳತ್ತ ನಮ್ಗೇನೆ ಮಾತು. ಬಾರೆ ಹೋಗೋಣ. ಕಸ ಇಲ್ಲ ಗುಡ್ಸಿ ತೆಗ್ದು ಎದುರುಗಡೆ ಮನೆ ಎದುರುಗಡೆ ಹಾಕ್ ತಗೋ. ಯಾರಮ್ಮ ಇಷ್ಟು ಸೌಂಡ್ ಹಾಕಿರೋದು? ಎದುರುಗಡೆ ಮನೆಯವಳು ಬೆಳಿಗ್ಗೆ ಕಲ್ಚರ್ ಬಗ್ಗೆ ದೊಡ್ಡದಾಗಿ ಭಾಷಣ ಬಿಗಿದ್ಲು. ಈಗ ಅನಾಗರಿಕರ ತರ ಮಧ್ಯರಾತ್ರಿ ಮೈಕ್ ಸೆಟ್ ಹಾಕಿದಳು. ಅಯ್ಯೋ, ನೀನಾದ್ರೂ ಹೋಗಿ ಹೇಳ್ಬಾರ್ದ ಸೌಂಡ್ ಕಡಿಮೆ ಮಾಡೋದ? ಅಣ್ಣಯ್ಯ, ನಿದ್ರೆ ಬರ್ತಾ ಇಲ್ಲ, ಸೌಂಡ್ ಕೇಳಕ್ ಆಗ್ತಾ ಇಲ್ಲ. ನೀನಾದ್ರೂ ನಿಲ್ಸ್ಬಾರ್ದ ಅದ್ನ? ನಾನೇನ್ ಎಲೆಕ್ಟ್ರಿಷಿಯನ್? ಏನ್ ಸೌಂಡ್? ನನ್ನ ಹೆಂಡತಿ ಹೇಳಿದ್ಮೇಲೆ ಗೊತ್ತಾಯ್ತು. ಅದು ಎದುರುಗಡೆ ಮನೆಯಿಂದ ಬರ್ತಾರ ಸೌಂಡ್ ಅಂತ. ಅವ್ರು ಕೊಟ್ಟರ ಸೌಂಡ್ಗೆ ನಮ್ಮ ಮನೇಲಿ ನಾವು ಮಲಗಿದ್ವಲ್ಲ, ಆ ಮತ್ತೆ ಎದ್ದು ಕುಣಿತಾಯ್ತು. ನಾವು ಮಲಗಿದ್ದು ಒಳ್ಳೆ ಜಾತ್ರೆಲಿ ಅಂತ ಅನ್ನಿಸ್ತಿತ್ತು. ಅಯ್ಯೋ ವೇದ, ಜಾತ್ರೆಲಿ ಒಬ್ಳೆ ಮಲಗಬಾರ್ದು. ಸುಮ್ಮನೆ ಪರಮ, ಅವ್ರು ಎಲ್ಲಿಂದ ಬಂದು ನಮ್ಮ ಏರಿಯಾದಲ್ಲಿ ಸಟ್ಲಾಗಿ ನಮ್ಗೆ ಟಾರ್ಚರ್ ಕೊಡ್ತಾ ಇದ್ದಲ್ಲ, ಅವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ವಲ್ಲ? ಹೇಳೋದು ಕೇಳೋದು ಎಲ್ಲ ಬೆಳಗ್ಗೆ ಇಟ್ಕೊಳ್ಳೋಣ. ಈಗ ಹೋಗಿ ಮಲ್ಕೊಳ. ನಮ್ಮ ಸಮಸ್ಯೆಗೆ ಸ್ವಂತ ಇರೋ ಗಂಡಂದಿದ್ನ ಆರಾಮಾಗಿ ನಿದ್ದೆ ಮಾಡಕ್ ಬಿಡಬಾರ್ದು. ಅಕಸ್ಮಾತ್ ಅವ್ರು ಮಲಗ್ಬೇಕು ಅಂದ್ರೆ ಮುಖಕ್ಕೆ ನೀರಚ್ಚಿ ಪಿನ್ನು ಏನ್ರಿ ಮಧ್ಯರಾತ್ರಿ ಪಿನ್ ಇಡ್ತಿದ್ದೀರಾ? ಸೌಂಡ್ ಕೊಟ್ಟಿರೋರು ಅವರು ಬೈತಾರ ನಮ್ಗ? ನಾನು ಅವ್ರು ಸೌಂಡ್ ಕೊಟ್ಟಿದ್ದಾರೆ ಅಂತ ಬೈತಾ ಇಲ್ಲ. ಹೋಗಿ ಅವ್ರನ್ನ ನಿಲ್ಸಿ ಅಂದ್ರೆ ಎದ್ರುಕೊಂಡು ಹೋಗ್ತಾ ಇದೀರಲ್ಲ, ಅದಕ್ಕೆ ಬೈತಾ ಇರೋದು. ಇಬ್ರು ಗಂಡಸರು ಫೇಲ್ ಆಗಿದ್ದಾರೆ. ಈಗ ನೀನ್ ಹೋಗಿ ಶಬ್ದ ನಿಲ್ಲಿಸ್ತೀಯಾ ಇಲ್ಲ ನೀನು ಫೇಲ್ ಆಗ್ತೀಯಾ? ಹೌದು ಮಂಜ, ಅವ್ರನ್ನ ಬಿಡ್ಬೇಡ. ಈಗ್ಲೇ ಹೋಗಿ ಅಟ್ಯಾಕ್ ಮಾಡು. ಗೋ ಮಂಜ, ಗೋ. ದೇರ್ ಮೈಂಡ್ ದೇರ್ ರೋಡ್. ಸ್ವಲ್ಪ ಬುದ್ಧಿ ಅಲ್ಪ ಸಾಧಿ. ಲೇ ತುತ್ತೂರಿ, ಆ ಬುದ್ಧಿ ಸ್ವಲ್ಪ ಜಾಸ್ತಿ ಆದ್ರೆ ಲಜ್ಜಿ ತಿನ್ಬೇಕಾಗತ್ತೆ ಕಣ. ನಿಮ್ಗೇನು ಗೊತ್ತಾಗಲ್ಲ. ವೇದ ಕಲ್ಕೊಡ. ಬೇಡ ಕಣ ತುತ್ತೂರಿ, ನನ್ನ ಮಾತು. ಏ ಮನೆ ಕಟ್ಟಕ್ಕಲ್ಲ, ಮನೆಗ್ ಹೊಡೆಯಕ್ಕೆ. ಚಿಕ್ಕದ್ ಕೊಡು, ಎಸಿಬೇಕು, ಹಂಗಿರ್ಬೇಕು. ಅಯ್ಯೋ, ನಮ್ ಕೆಲ್ಸ ನಾವೇ ಮಾಡ್ಕೋಬೇಕು. ಕಲ್ಲಲ್ಲಿ ಆ ಸೌಂಡ್ ನಿಲ್ಸೋ ಪವರ್ ಇದೆ. ಕಲ್ಲೊಡಿಯೋ ಕದರು ನನ್ನ ಹತ್ರ ಇದೆ. ಹೆಂಗೆ ಗುಂಡಯ್ಯ ಗುರಿ? ಯಾರು ಇದ್ದೀರಾ ಮನೇಲಿ? ಬನ್ರಿ ಇಲ್ಲಿ. ಯಾಕೆ ನೋಡಿ, ನೆನ್ನೆ ರಾತ್ರಿ ನಮ್ಮನೆ ಕಿಟಕಿ ಯಾರೋ ಒಡೆದು ಹಾಕಿದ್ದಾರೆ. ಯಾರು ಅಂತ ಹೇಳಿದ್ರೆ ತುಂಬಾ ಒಳ್ಳೇದು ನಿಮಗೆ. ನಿಮ್ಮನೆ ಕಿಟಕಿ ವಿಷಯ ನಮ್ಗೆ ಗೊತ್ತಿರುತ್ತೆ. ನೋಡಿ, ಎವರ್ಗ್ರೀನ್ ರೇಖಾ ಅವ್ರೆ, ಆರ್ ಯು ಫ್ರೀ? ಈಗ ಬೇಡ ಸುಮ್ಮನೆ, ಅವ್ರು ಹೋಗ್ಲಿ. ರೇಖಾ ಅವ್ರೆ, ನಿಮ್ಮನೆ ಕಲ್ಲು ಬಿದ್ರೆ ನಿಮಗೆ ಗೊತ್ತಿರಬೇಕು, ನಮಗೇನ್ ಗೊತ್ತಿರುತ್ತೆ? ನಿಮ್ಮನೆ ಕಡೆಯಿಂದನೇ ಕಲ್ಲು ನಮ್ಮನೆ ತೋರ್ ಬಂದಿದ್ದು. ಅದಕ್ಕೆ ಹೇಳ್ತಾ ಇದೀನಿ, ನೀವೇ ತಪ್ಪಾಕೊಂಡ್ರೆ ಸರಿ. ಇಲ್ಲ ಅಂದ್ರೆ ಮುಂದೆ ಏನ್ ಮಾಡ್ಬೇಕು ಅಂತ
ನನಗೆ ಗೊತ್ತಿದೆ. ಏ ಮೇಡಮ್ನರೇ, ನಾನು ಯಾರು? ಲಾಯರ್ ಗುಂಡಣ್ಣ. ಈ ಲಾಯರ್ ಗುಂಡಣ್ಣ ಕರಿಕೋಟ್ ಹಾಕೊಂಡು ಕೋರ್ಟ್ಗೆ ಬಲಗಾಲಿಟ್ಟು ಎಂಟ್ರಿ ಕೊಟ್ಟಾದ್ರೆ ವಿಚಾರಣೆ ಕೇಸು ಒಪ್ಪಂದಕ್ಕೆ ತಿರುಗುತ್ತೆ, ಎಡಗಾಲಿಟ್ಟು ಎಂಟ್ರಿ ಕೊಟ್ಟಾದ್ರೆ ಒಪ್ಪಂದದ ಕೇಸು ವಿಚಾರಣೆ ತಿರುಗುತ್ತೆ. ಈ ರೇಖೆ ಏನಾದ್ರು ಸ್ವಲ್ಪ ಫೋರ್ಸ್ ಕೊಟ್ಟು ಗೋಡೆನ್ ತಳ್ಳಿದ್ರೆ ಜರಗತ್ತೆ, ನೋಡಿದ್ರೆ ಗೊತ್ತಾಗುತ್ತೆ. ಅವನ್ ಯಾರು? ನನ್ನ ಪರಮ ಮಿತ್ರ ಕೂಚುಕೋ. ಅವನನ್ನ ಬೈಬೇಕಾದ್ರೆ ಅದೊಂದ್ ಕಾಪಿ ನನಗೂ ಕೊಡಬೇಕಾಗತ್ತೆ. ಎಂತ ಅಯೋಗ್ಯ ಜನಗಳ್ರಿ, ನೀವೇನ್ ಮಹಾ ಯೋಗ್ಯರ? ಅಷ್ಟೊಂದ್ ತಿಳುವಳಿಕೆ ಇರೋರ? ಇದಕ್ ನಿಮ್ಗೊಂದ್ ಕಾಪಿ ಬೇರೆ ಕೊಡ್ಬೇಕಾ? ಪರವಾಗಿಲ್ಲ, ಕುಡಿಯೋ ಕಾಫಿ ಕೊಟ್ರೆ ಸಾಕು. ನಾನೇನ್ ಕೇಳ್ದಮ್ಮ, ಆಫ್ಟರ್ ಆಲ್ ಒಂದ್ ಕಾಫಿ ಕೇಳಿದೆ. ನೋಡಿ, ಹಾ. ನಿಮ್ಗೆಲ್ರಿಗೂ ಕಡೆ ಸರ್ತಿ ಎಚ್ಚರಿಕೆ ಕೊಡ್ತಾ ಇದೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಹಾ. SI ಪದ್ಮಾ ನನ್ ಫ್ರೆಂಡು. ಆಗ ಕೆಲ್ಸನ ನಾನೇ ಕೊಡ್ಸಿದ್ದು. ಈಗ ಅವಳು ಏರಿಯಾಗೆ ಇನ್ಸ್ಪೆಕ್ಟರ್ ಆಗಿ ಬಂದಿದ್ದಾಳೆ. ಈ ಕಲ್ಲ ಯಾರು ಎಸ್ತಿದ್ದು ಅಂತ ಹೇಳಿದ್ರೆ ಸರಿ, ಹಾ. ಇಲ್ಲ ಅಂದ್ರೆ ಹಾ. ಒಬ್ಬೊಬ್ರು ಬೆಂಡೆತ್ ಬ್ರೇಕ್ ಹಾಕ್ಬಿಡ್ತೀನಿ. ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ನಮ್ ಫ್ರೆಂಡೇ, ಅವ್ರಿಗೆ ಓಟ್ ಹಾಕಿ ಗೆಲ್ಸಿದ್ದು ನಾವೇ. ಕರೆಕ್ಟ್ ಹೇಳಿದ್ರಿ. ಅಲ್ಲರೇ, ಯಾರೋ ಕಲ್ಲೆಸ್ರು ಅಂತ ನಮ್ಮ ಮೇಲೆ ಕ್ರೋಪ್ ಆಗ್ತಾ ಇದ್ರಾ? ಈ ಕಲ್ಲು ಈ ಕಡೆಯಿಂದನೇ ಬಂತಲ್ಲ, ಈ ಕಡೆಯಿಂದ ಬಂತಲ್ಲ ಅನ್ನೋದಕ್ಕೆ 12 ಗಂಟೆ ರಾತ್ರಿ ನಿಮ್ಗೆ ಹೆಂಗ್ ಗೊತ್ತು? ನಾನೇ ಕಿಟಕಿಯಿಂದ ನೋಡ್ತಾ ಇದ್ನಲ್ಲ. ರೇಖಾ ಅವ್ರೆ, ಒಂದೊಂದ್ಸರಿ ಸೌಂಡ್ ಜಾಸ್ತಿ ಆದ್ರೆ ಗ್ಲಾಸ್ ತನ್ನಿಂದ ತಾನೇ ಹೊಡೆದೋಗ್ಬಿಡುತ್ತೆ. DTS ಸೌಂಡ್ಗೆ ಮನೆ ಗ್ಲಾಸೇ ಪಳ್ಳನ್ನುತ್ತೆ. ಹೌದು, ಟಿವಿ ಜಾಹೀರಾತಲ್ಲಿ ತೋರಿಸ್ತಾರಲ್ಲ, ಕೆಲವು ಸಾರಿ ಸೌಂಡ್ ಜಾಸ್ತಿ ಕೊಟ್ಟುಬಿಟ್ರೆ ಗ್ಲಾಸ್ ಹೊಡೆದೋಗುತ್ತಂತೆ. ಹೌದಾ? ಆದ್ರೆ ನಮ್ಮನೆ ಕಿಟಕಿ ಹೊಡೆದಾದ್ಮೇಲೆ ಈ ಕಲ್ ತೂರ್ ಬಂತಲ್ಲ, ಅದಕ್ಕೇನಂತೀರಾ? 2012 ಡಿಸೆಂಬರ್ 21 ಪ್ರಳಯದ ಮುನ್ಸೂಚನೆ. ಕಲ್ಲುಗಳು ಹಾರಾಡ್ತಾ ಇರ್ತಾವಂತೆ. ಹೌದಾ? ಕಲ್ಲುಗಳು ಹಾರಾಡ್ತಿರುತ್ತವ? ಅಯ್ಯೋ, ಕಲ್ಲೇನು ಪುರಾಣ ಕಾಲದಲ್ಲಿ ಬೆಟ್ಟಗಳಿಗೆ ರೆಕ್ಕೆ ಇದ್ವಂತೆ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹಾರಾಡ್ಕೊಂಡು ಹೋಗ್ತಾ ಇದ್ವಂತೆ. ಆಗ ಹಾರಾಡ್ಕೊಂಡು ಬರುವಾಗ ಬಿದ್ರೆ ಹಳ್ಳಿ ಪಟ್ನ ಎಲ್ಲ ಮಡಾಶ್. ಒಂದು ಬೆಟ್ಟ ಹಾರ್ಕೊಂಡ್ಬಂದು BBMP ಆಫೀಸ್ ಮೇಲೆ ಕೂತಿದ್ರೆ ಕಸ ವಿಲೇವಾರಿ ಗಲಾಟೆನೆ ತಪ್ಪಿತ್ತು. ಹೌದಾ? ಹೌದು. ಹಂಗ? ಹಂಗೆ. ಹಾಗಾದ್ರೆ ಬನ್ನಿ, ನಿಮ್ನೆಲ್ಲ ಆಚೆ ನೋಡ್ಕೋತೀನಿ. ಏನ್ ರೇಖಾ, ಕಲ್ಲೆಸಿದ್ ಯಾರು ಅಂತ ಗೊತ್ತಾಯ್ತಾ? ಕಳ್ಳ ಒಳಗಡೆನೆ ಇದಾನೆ, ಆದ್ರೆ ಬಾಯ್ ಬಿಡ್ತಿಲ್ಲ ಅಷ್ಟೇ. ನಾನ್ ಬಾಯ್ ಬಿಡಿಸ್ತೀನಿ, ಕರಿಯವ್ರನ್ನೆಲ್ಲ ಈಚೆಗೆ. ಓಯ್, ಏನು ಅಲ್ಲಿ ನಿಂತ್ಕೊಂಡ್ ಮುಖ ನೋಡ್ತಿದ್ದೀರಾ? ಬನ್ರಿ ಆಚೆಗೆ. ಎಲ್ರು ಸಾಲಾಗಿ ನಿಂತ್ಕೊಳ್ಳಿ. ಸಾಲ ನಿಂತ್ಕೊಳ್ಳೋದಕ್ಕಿದೆ ರೇಷನ್ ಅಂಗಡಿ ಎಲ್ಲ ನಮ್ಮನೆ ಮುಂದೆ ನಾವ್ಯಾಕೆ ಸಾಲ ನಿಂತ್ಕೊಳ್ಬೇಕು? ಏಯ್, ಇದು ಇನ್ವೆಸ್ಟಿಗೇಷನ್, ಸುಮ್ನೆ ಸಾಲಾಗಿ ನಿಂತ್ಕೊಳ್ಳಿ. ಮೇಡಮ್, ಕಾರಣ ಇಲ್ದಲೆ ನಮ್ಮ ಮೇಲೆ ಕ್ರಮ ತಗೋತಿದಿರಲ್ಲ, ಅದು ತಪ್ಪು. ಹೌದು. ನೋಡಿ, ವೈಬ್ರೇಷನ್ ಇಂದ ಬಿಲ್ಡಿಂಗ್ ಬೀಳ್ಕ್ ಬಿಟ್ಟಿರ್ಬೇಕು. ನಿನ್ನೆ ರಾತ್ರಿ 12 ಗಂಟೆಲಿ ಎಷ್ಟು ಜೋರಾಗಿ ಸೌಂಡ್ ಕೊಟ್ಟಿದ್ಲು ಗೊತ್ತಾಯಮ್ಮ? ನೋಡಿ, ನಮ್ಮನೆ ಗೋಡೆನೆ ದೊಡ್ಡದಾಗಿ ಬೆರಕ್ ಬಿಟ್ಟಿದೆ. ಗೋಡೆ ಮನೆ ಹಾಳಾಗೋಗ್ಲಿ, ನಮ್ ಗುಂಡನ ತಲೆನೇ ಬೆರಕ್ ಬಿಟ್ಟಿದೆ. ಹೌದೇನಮ್ಮ? ಎಲ್ಲಿ ಬಗ್ಬೇಡ್ರಿ, ತಲೆಯಲ್ಲಿರೋ ಗೊಬ್ಬರ ಆಚೆ ಬಂದ್ರೆ ಕಷ್ಟ. ಒಬ್ರನ ಹೂನಾ, ಮೆದುಳು ಬದಲು ಗೊಬ್ಬರ ಇದೆ ಅಂತ ಹೇಳ್ತಿದ್ದಾರೆ. ಸುಮ್ಮನೆ ಮೊದ್ಲು ಯಾರ್ ಕಂಪ್ಲೇಂಟ್ ಕೊಡ್ತಾರೋ ಅದನ್ನ ಮೊದ್ಲು ನೋಡ್ತೀವಿ. ನಿಮ್ ಕಂಪ್ಲೇಂಟ್ ಏನಿದ್ರು ಆಮೇಲೆ. ನೋಡಿ, ಕಲ್ಲೆಸ್ದಿದ್ ಯಾರು ಅಂತ ನೀವಾಗ ನೀವೇ ಫೋನ್ ಮಾಡಿ ನನಗೆ ಸಾರಿ ಕೇಳಿ. ಬೇಷರತ್ತಾಗಿ ಒಪ್ಕೊಂಡ್ರೆ ಉಳ್ಕೊಳ್ತೀರಾ, ಇಲ್ದಿದ್ರೆ ಇಷ್ಟೂ ಜನ ಕಂಬಿ ಎಣಿಸ್ತೀರಾ. ಏನ್ರಿ, ನಿಮ್ ಕಸನ ತಂದ್ ನಮ್ಮನೆ ಮುಂದೆ ಹಾಕ್ತಾ ಇದೀರಾ? ಅಯ್ಯೋ, ಕಸ ನಿನ್ನೆಲ್ಲಿ ಹಾಕಕ್ಕಾಗತ್ತ? ನೀವು ನಾನು ಹೋಗಿ ಪಕ್ಕದ ಮನೆಗ್ ತಳ್ಳಿ. ನೀವು ಮಾಡ್ತಿರೋದ ನಾವ್ ಮಾಡಕ್ಕಾಗಲ್ಲ ರೀ, ಇದನ್ನ ಕ್ಲೀನ್ ಮಾಡಕ್ಕೆ ಅಂತಾನೆ BBMP ಅವ್ರು ಇದಾರೆ. ಕಸ ಕ್ಲೀನ್ ಮಾಡಕ್ ಹೊಸ ಟ್ಯಾಕ್ಸ್ ಎಲ್ಲ ಕಟ್ಟಿಸ್ಕೊತಾ ಇದಾರೆ, ದುಡ್ಡು ತಗೊಳಕಾಗುತ್ತೆ, ನೀವು ಕೆಲಸ ಮಾಡಕ್ಕಾಗಲ್ವಾ? ನೋಡ್ರಿ, ನೀವು ಕಂಪ್ಲೇಂಟ್ BBMP ಹತ್ರ ಹೋಗಿ ಮಾಡ್ಕೊಳ್ಳಿ. ಎಲ್ ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ನಿಮ್ ಮನೆ ಕಸ ಏನಾದ್ರೂ ನಮ್ಮ ಮನೆ ಮುಂದೆ ತಂದಾಕಿದ್ರೆ ನಾನ್ ಸುಮ್ಮನೆ ಇರಲ್ಲ ಅಷ್ಟೇ. ನಿಮ್ಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ, ಇದು ಮಾಡ್ತೀನಿ. ಬಂದ್ರೆ ಇಲ್ಲಿ ಏನಮ್ಮ ಮತ್ತೆ ಜಗಳನ? ಜಗಳ ಗಂಟೆ ಇದ್ಮೇಲೆ ಜಗಳ ಆಗೇ ಆಗತ್ತೆ ಕಣ. ಕಾರ್ಪೊರೇಷನ್ ಅವ್ರು ಬಂದು ಕಸ ತಗೊಂಡ್ ಹೋಗ್ಲಿಲ್ವಂತೆ, ಅದಕ್ಕೆ ಅವ್ರ ಮನೇಲಿ ಇದ್ದಿದ್ ಕಸ ತಗೊಂಡ್ಬಂದು ನಮ್ಮ ಮನೆ ಮುಂದೆ ಸುರ್ತಿದ್ದಾರೆ ನೋಡಿ. ಅಲ್ಲ ಕಣ, ಈ ಗವರ್ಮೆಂಟ್ ಅವರು ಟ್ಯಾಕ್ಸ್ ಅಂತ ನಮ್ಮ ಮೇಲೆ ಹಾಕ್ತಾರೆ, ಅದ್ರಲ್ಲಿ ಎಲ್ಲ ಸೇರ್ಕೊಳುತ್ತೆ. ಈಗ ಮನೆ ಮನೆಗೆ 20 ರೂಪಾಯಿ ಕೊಡ್ಬೇಕಾ? ಈ ಕಸಕ್ಕೂ ಟ್ಯಾಕ್ಸ್ ಏನಾ? ಅದನ್ನು ಜಾಸ್ತಿ ಮಾಡ್ಬೇಕು ಅಂತ ಇದಾರೆ. ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ಲ. ನಿಮ್ ರಾಜಕೀಯನೆಲ್ಲ ಇಲ್ ತರ್ಬೇಡಿ, ಎಲ್ರು ರಸ್ತೆ ಮೇಲೆ ಕಸ ಹಾಕ್ತಾರೆ, ನಾನು ಹಾಕ್ತೀನಿ. ಇವಾಗ ಅಂತ ಸುಮ್ನೆ ಬಿಟ್ರೆ ನಮ್ ಗಂಡಿದ ಮೇಲೆ ರೋಪ್ ಹಾಕ್ತ್ಯಾ? ನಮ್ಮ ಮನೇಲಿ ಕಸನೆಲ್ಲ ತಂದು ನಿಮ್ ಮನೆ ಮುಂದೆ ಹಾಕಿದ್ರೆ ನೀನ್ ಸುಮ್ನೆ ಇದ್ಬಿಡ್ತೀಯ? ಒಂದ್ ನಿಮಿಷ ಇರೋ. ಏನ ಪದ್ಮ, ಇಲ್ಲಿ ನಮ್ಮ ಮನೆ ಎದುರುಗಡೆ ಮನೆಯವರು ತುಂಬಾ ಕಿರಿಕ್ ಮಾಡ್ತಾ ಇದ್ದಾರೆ. ನೀನ್ ಈಗ್ಲೇ ಬಾರೆ. ಕರ್ಸಿ. ಯಾರದು ಪದ್ಮ? ಪಟ್ರಲ್ ಹೌಸ್ ಪದ್ಮನಾ? ಅಲ್ಲ, ಇನ್ಸ್ಪೆಕ್ಟರ್ ಪದ್ಮ.
ಕಿರಿಕ್ ಶುರು ಮಾಡ್ಕೊಂಡಿದಾರಾ? ನೀವೆಷ್ಟೇ ಇರ್ಬೋದು, ಆದ್ರೆ ಇಲ್ಲಿ ಏನ್ ನಡೆದಿದೆ ಅಂತ ತಿಳಿದ್ರೆ ಏನೇನೋ ಮಾತಾಡ್ಬೇಡಿ. ಮಹಿಳಾ ಸಮಾಜದಲ್ಲಿ ನಿನಗೆ ದೊಡ್ಡ ಹೆಸರಿರಬಹುದು, ಬಟ್ ಐ ಡೋಂಟ್ ಕೇರ್. ರೇಖಾ ಕಸ ಗುಡಿಸಿ ರಸ್ತೆನಲ್ಲಿ ಹಾಕಿದಾಳೆ. ಈ ರಸ್ತೆ ನಿಮ್ಮ ಅಪ್ಪಂದ. ಪೊಲೀಸ್ನವರು ಅಂತ ಸುಮ್ನೆ ಇದೀನಿ. ನಮ್ಮ ಅಪ್ಪನ ವಿಷಯ ಏನಾದ್ರೂ ಮಾತಾಡಿದ್ರೆ ಅಪ್ಪ ಮಾಡ್ಕೊಂಡು ತಿನ್ಬಿಡ್ತೀನಿ ಅಷ್ಟೇ. ಅವ್ರ ಮನೇಲಿ ಇರೋ ಕಸನ ಯಾಕೆ ನಮ್ಮ ಮನೆ ಮುಂದೆ ತಂದು ಹಾಕ್ಬೇಕು? ಹೌದೌದು, ಅವ್ರ ಮನೇಲಿ ದುಡ್ಡು ತಂದಾಕ್ಲಿ. ರೀ, ನಿಮ್ ಸೈಡ್ ಡೈಮೆನ್ಷನ್ ಎಷ್ಟು, ಉದ್ದ ಅಗಲ ಎಷ್ಟು, ಕಸ ನಿಮ್ ಜಾಗದ ಒಳಗೆ ಬಿದ್ದಿದ್ಯಾ? ಅಂದ್ರೆ ನೀವ್ ಹೇಳ್ತಾ ಇರೋದು ಕಸನ ಯಾರ ಮನೆ ಮುಂದೆ ಬೇಕಾದ್ರೂ ಹಾಕ್ಬೋದು ಅಂತನಾ? ಹೌದ್ರಿ, ಕಸನ ಕಾರ್ಪೊರೇಷನ್ ಅವ್ರು ಬಂದ್ ತಗೊಂಡ್ ಹೋಗ್ತಾರೆ. ಹಾಗಿದ್ರೆ ಈ ಕಸನ ನಿಮ್ಮನೆ ಮುಂದೆ ತಂದು ಹಾಕಿದ್ರೆ ಸುಮ್ನೆ ಇರ್ತೀರಾ? ಏಯ್, ಜಾಸ್ತಿ ಮಾತಾಡಿದ್ರೆ ಕೈ ಕಾಲ್ ಮುರಿದ್ ಬಿಡ್ತೀನಿ. ಗಾಂಜಾ ಪ್ಯಾಕೆಟ್ ನ ನಿಮ್ ಮನೆ ಒಳಗ್ ತಂದಿಟ್ಟು 6 ತಿಂಗಳು ಅಂದರ್ ಮಾಡ್ಬಿಡ್ತೀನಿ. ಯಾಕೆ ನಡುವೆ ನೀನ್ ನನ್ ಜೊತೆ ಸರಿಯಾಗಿ ಮಾತಾಡಿಸ್ತಿಲ್ಲ? ಎದುರುಗಡೆ ಮನೇಲಿ ರೇಖಾ ಇದ್ದಾಳೆ, ಅವಳನ್ನ ಮಾತಾಡ್ಸು, ಚೆನ್ನಾಗಿ ಮಾತಾಡ್ತಾಳೆ. ಅವಳೊಬ್ರು ದೊಡ್ಡ ಜಗಳ ಗಂಟೆ, ನಾನ್ ಯಾಕೆ ಅವಳನ್ನ ಮಾತಾಡ್ಸ್ಬೇಕು? ನೋಡ್ತೀಯಾ ಏನ್ ಸ್ಟೈಲ್ ಆಗಿ ಹೋಗ್ತಿದ್ದಾಳಂತ. ನನ್ ಸ್ಟೈಲ್ ನೋಡಿ ಎಲ್ರು ಮೆಚ್ಕೊಂಡಿದ್ದಾರೆ. ಊರಿಗೊಬ್ಳೆ ಪದ್ಮಾವತಿ ಅಂತರಗಾಯ ಕಾಡುತ್ತೀ. Don't you know, don't you know, don't you know I'm very sexy? ಊರಿಗೊಬ್ಳೆ ಪದ್ಮಾವತಿ ಅಂತರಗಾಯ ಏನೋ ಮಂಜ, ಏನ್ ರೇಖಾ ಮೇಡಮ್ ಚೆನ್ನಾಗಿದ್ದೀರಾ? ನನ್ನ ನೋಡಿ ಆಡ್ಕೋತ್ಯಾ? ಅದು ಅಲ್ಲದೆ ಕೆಟ್ಟದಾಗ ಹಾಡ್ ಬೇರೆ ಹಾಡ್ತೀಯಾ? ಏನೋ ಅಯ್ಯೋ, ನಿಮ್ ಮುಖ ನೋಡಿ ಯಾರು ಹಾಡು ಹೇಳಿದ್ರು? ನಿಮ್ ಮುಖ ನೋಡ್ರೆ ಅಲ್ಲಾಡ ಮುದುಕರು ಹಾಡು ಹೇಳಲ್ಲ. ಅಂದ್ರೆ ಅಷ್ಟ ಕೆಟ್ಟದಾಗಿದ್ದೀನಾ? ಕನ್ನಡಿಲಿ ನಿಮ್ ಮುಖ ನೋಡ್ಕೊಂಡಿದ್ದೀರಾ? ಕೋಪ ಬಂದ್ರೆ ನಾನ್ ಏನ್ ಮಾಡ್ತೀನಿ ಅಂತಾನೆ ಗೊತ್ತಿಲ್ಲ. ಏನು ಮಾಡಕ್ಕಾಗಲ್ಲ, ನಾನ್ ಯಾರು? ತುತ್ತೂರಿ ಮಂಜ. ಪದ್ಮ ಹತ್ರ ಹೋಗಿ ಊರ್ಗೊಬ್ಳೆ ಪದ್ಮಾವತಿ ಅಂತ ಹಾಡು ಹೇಳ್ತಿದೆ ಅಂತ ಅವಳ ಹತ್ರ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ. ಎಲ್ಲಿಂದ ಎಲ್ಲಿಗ್ ಫಿಟ್ಟಿಂಗು ಬ್ಯಾಡ್ರಿ. ಅದೆಲ್ಲ ನನಗ್ ಗೊತ್ತಿಲ್ಲ. ಅವಳಿಗೆ ಹೇಳೇ ಹೇಳ್ತೀನಿ, ನಿಮ್ಗೆಲ್ರಿಗೂ ಪಾಠ ಕಲಿಸ್ತೀನಿ. ಅಯ್ಯೋ ರೇಖಾ ಮೇಡಮ್, ನನ್ ಮಾತ್ ಕೇಳಿ ಹಂಗಲ್ಲ. ಅಯ್ಯೋ ಏನೋ ಮಂಜ, ಯಾರು? ಅತ್ತದರಿ ಇತ್ತ ಪುಲಿ ಎತ್ತ ಹೋಗಲ್ಲಯ್ಯ ಮಂಜ. ಏನೋ ಕಂಡ್ ಹೆಣ್ಮಕ್ಳ ಕಡೆ ಎಲ್ಲ ಬೈಸ್ಕೊಳಕತ್ತಿ. ನನ್ ಕಷ್ಟ ಯಾರ್ಗಂತ ಹೇಳಿ ಹೋಗಿ ಹೋಗಿ ಆ ಅಮ್ಮನ ಹತ್ರ ತಗ್ಲಾಕೊಂಡ್ಬಿಟ್ಟೆ. ದಿನಾ ಊದ್ತಾ ಇರ್ತಾಳೆ ಕಿವಿನ. ಇಲ್ಲೋಡಿ ಕಿವಿ ಎಷ್ಟ್ ದಪ್ಪ ಆಗ್ಬಿಟ್ಟಿದೆ. ಆ SI ಪದ್ಮನ್ ಬೇರೆ ಕರ್ಕೊಂಡ್ಬಂದು ಉಗಿಸ್ತಾಳ್ರಿ. ನಿನಗ್ ಹಂಗಾಗ್ಬೇಕು. ನಾನು ಎಷ್ಟೇ ಪದ್ಮಾ ಮೇಡಮ್ ಕಡೆ ಹೋಗಿ ನಿನ್ ಬಗ್ಗೆ ಕಂಪ್ಲೇಂಟ್ ಮಾಡ್ತೀನಿ. ಯಾಕೆ? ನಾದಸ್ವರದ ಬಗ್ಗೆ. ನಾದಸ್ವರ ತಗೊಂಡೋದ್ ಕೋಲೆ ಬಸ್ವ ಎಲ್ಲೋದ್ನೋ ಏನೋ. ಮತ್ತ ಊದಿದ್ದನ್ನ ಊದಾಕತ್ತಿ. ಹುಡುಕ್ ಕೊಡ್ತಾನ, ನಾನೇನ್ ಬಿಡಂಗಿಲ್ಲ. ಈ ಎದುರುಗಡೆ ಮನೆ ರೇಖಾ ನನ್ನ ಚಿಂದಿ ಚಿತ್ರಾನ್ನ ಮಾಡ್ತಿದ್ದಾಳೆ. ನೀನು ಅವಳ ಜೊತೆ ಸೇರ್ಕೊಂಬೇಡ. ಅವಳ ಫ್ರೆಂಡು SI ಪದ್ಮ ಅಂತೆ. ಅವಳ ಜೊತೆ ಸೇರ್ಕೊಂಡ್ ನನ್ನ ಎಷ್ಟು ಆಟ ಆಡಿಸ್ತಾರ ಗೊತ್ತಾ? ಇವತ್ ಒಂದಿನ ಬಿಡು, ನಿನ್ ನಾದಸ್ವರ ಎಲ್ಲೇ ಇದ್ರು ಹುಡ್ಕೊಂಡ್ ಬರ್ತೀನಿ. ಮಂಜ ಐತಿ ನಿನಗ್ ಮಾಂಜ. ಬಾರೋ, ಗ್ರಹಚಾರ ಮತ್ತೆ ಒಕ್ಕರ್ಸ್ಕೊಂಬಂತು. ನಿಮ್ಮಂತ ಕಳ್ರು ಇಲ್ಲಿ ಇದ್ದೀರಾ ಅಂತ ಗೊತ್ತಿದ್ರೆ ನಾನು ಇಲ್ಲಿ ಮನೇನೆ ಮಾಡ್ತಾ ಇರ್ಲಿಲ್ಲ. ನಾವು ಕಳ್ರ? ಹೌದು ಮತ್ತೆ. ಆ ಮಂಜು ನನ್ನ ನೋಡಿ ಕೆಟ್ಟದಾಗ ಹಾಡ್ತಿದ್ದ. ಯಾಕೋ ಹೀಗ್ ಹಾಡ್ತೀಯ ಅಂತ ಕೇಳಿದಿಕ್ಕೆ ನಮ್ಮ ಮನೆಯಿಂದ ಚೊಂಬೆ ಕದ್ಕೊಂಡ್ ಬಂದ್ಬಿಡಿದಾನೆ. ನೋಡಿ ರೇಖಾ, ನಮ್ಮ ಮಂಜು ತರ್ಲೇನೆ ಇರ್ಬೋದು, ಆದ್ರೆ ಕಳ್ತನ ಎಲ್ಲ ಮಾಡಲ್ಲ. ರೇಖಾ, ಆ ಚೊಂಬೆಲ್ಲಿದೆ ಅಂತ ನೀನೇ ಹುಡ್ಕೊಂಬ ಹೋಗ. ಅವ್ರು ಯಾಕ್ರೆ ಹುಡುಕ್ತಾನೆ? ಚೊಂಬ್ನ ಕಳ್ಕೊಂಡಿರೋಳು ಇವಳಲ್ವಾ? ಆ ಚೊಂಬ್ ಹೇಗಿದೆ ಅಂತ ಇವಳಗ್ ತಾನೇ ಗೊತ್ತಿರೋದು. ನೀನ್ ಹೋಗು ರೇಖಾ. ಏನಕ್ಕೆ ಮನೆಗೆ ಇನ್ಸ್ಪೆಕ್ಟರ್ ಬಂದ್ಬಿಟ್ಟವ್ರೆ? ಇವ್ರ ಮನೆಯಲ್ಲಿ ಚೊಂಬ್ ಕಳ್ದು ಹೋಗಿದ್ಯಂತೆ. ಚೊಂಬ? ಚೊಂಬಲ್ಲ, ಚೊಂಬು. ಏನ್ ಇನ್ಸ್ಪೆಕ್ಟ್ರೆ, ಚೊಂಬ್ ಕಳ್ದೋಯ್ತಾ? ಎಲ್ ಕಳ್ದೋಯ್ತು, ಹೇಗ್ ಕಳ್ದೋಯ್ತು ಹೇಳಿ. ಹೇಳ್ತೀನಿ, ಸ್ವಲ್ಪ ಹಿಡ್ಕೊಪ್ಪ. ಏ ಮಂಜ, ಅಕಸ್ಮಾತ್ ನೀನ ಕದ್ದಿದ್ರೆ ಹೇಳ್ಬಿಡು. ನಾನ್ ಯಾಕೆ ಗೊತ್ತಿದೆ? ನಮ್ಮ ಮನ್ಯಾಗ ನಾದಸ್ವರ ಕದ್ದಿಲ್ಲೇನು? ಅಯ್ಯೋ, ನೀನ್ ಬಾಳ್ ಬಚ್ಚಲ ಮನ್ಯಾಗ ನಾದಸ್ವರಕ್ಕೂ ಚೊಂಬಿಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ? ಓ, ಕಳ್ತನ ಮಾಡೋದು ಇವಂದು ಹಳೆ ಕಸ್ಬಾ. ರೇಖಾ, ಹೋಗಿ ಒಂದ್ ರೂಮ್ ಚೆಕ್ ಮಾಡು. ಯಾವ್ದೋ ನಿನ್ ರೂಮ? ಇದು ಯಾರ್ದಿದು? ಯಾರ್ದಿದು? ಅಯ್ಯ, ಮನೆ ತಾನೆ. ಇನ್ನೊಂದ್ಸಾರಿ ಹೀಗೇನಾದ್ರೂ ಮಾಡಿದ್ರೆ ದೊಡ್ಡ ಕೇಸ್ನಲ್ಲಿ ಫಿಟ್ ಮಾಡಿ 14 ವರ್ಷ ಜೈಲಲ್ಲಿ ಹಾಕಿಸ್ಬಿಡ್ತೀನಿ. ಲೇ ಕರ್ಮ, ಈ ತುತ್ತೂರಿ ತಾಮ್ರ ಚಂಪ್ ಕದಿಯಲ್ಲೇ ಒಳಗಿಳಿತಾನೆ ಅಂತ ಅನ್ಕೊಂಡ್ರಲ್ಲ ಕಣ. ಏಯ್, ನನಗ್ ಹಾಗನ್ಸ್ತಿಲ್ಲ ಕಣ. ಏನೋ ಎಡವಟ್ಟಾಗಿದೆ. ಕಮ್ಮಿಯರ್. ಪೊಲೀಸ್ನವ್ರು ಮಂಜಂಗ್ ಹೊಡೆದ್ರಲ್ಲ, ಅದ್ರಲ್ಲಿ ನಿನ್ ಕೈವಾಡ ಏನಾದ್ರು ಇದೆಯಾ?
ನಿಮ್ ಹತ್ರ ಯಾಕೆ ಸುಳ್ಳು ಹೇಳ್ಬೇಕ್ರಿ ಅದು ನನ್ ಕೈ ಮಾಡೋಣ. ನಾನು ಹೇಳಿಲ್ವಾ ನನ್ನ ಗೆಸ್ ಯಾವತ್ತು ತಪ್ಪಾಗಲ್ಲ ಕಣ. ಮತ್ತಿನ್ನೇನ್ರಿ ನಮ್ ಮನ್ಯಾಗ ತಲಾಂತರದಿಂದ ಇದ್ದಿದ್ ನಾದಸ್ವರನ ಯಾರಿಗೋ ದಾನ ಮಾಡ್ಬಿಟ್ಟಾನ. ಅದಿಲ್ಲ ಅಂದ್ರೆ ನಮ್ ಮನ್ಯಾಗ ಯಾವ ಮಂಗಳ ಕಾರ್ಯನೂ ನಡೆಯಂಗಿಲ್ಲ ಅಂತ ಎಷ್ಟ್ ಸಲ ನಿಮ್ಗೆ ಹೇಳ್ಬೇಕು. ಅವ್ನ ಅದನ್ನ ವಾಪಸ್ ಕೊಡುತ್ತ ನಾನ್ ಹಿಂಗ. ಬರಮ್ಮ ನಾವು ಎಷ್ಟಾಗಿ ಹೇಗಾದ್ರೂ ಮಾಡಿ ಬುದ್ಧಿ ಕಲ್ಸ್ಬೇಕಣ. ಒಂದು ನಿಮಿಷ ಶಿವಾನಿ, ಆ ನಾದಸ್ವರ ಎಲ್ಲೇ ಇರ್ಲಿ ನಮ್ ಮಂಜುಂಗ್ ಹೇಳಿ ತರಿಸ್ಕೊಡ್ತೀನಿ. ಆದ್ರೆ ನೀನು ನಮ್ಗೆ ಒಂದು ಸಹಾಯ ಮಾಡ್ಬೇಕು, ಆಗುತ್ತಾ? ಹೇಳ್ರಿ. ಆ ಇನ್ಸ್ಪೆಕ್ಟರ್ ಪದ್ಮಾ, ಎದುರುಗಡೆ ಮನೆ ರೇಖಾ, ಇಬ್ರಿಗೂ ಬುದ್ಧಿ ಕಲ್ಸ್ಬೇಕು. ಅದಕ್ಕೆ ನಿನ್ನ ಹೆಲ್ಪ್ ಬೇಕು, ಮಾಡ್ತೀಯಾ? ನಾನ್ ಏನ್ ಮಾಡ್ಬೇಕಂತ ನೀವ್ ಹೇಳ್ರಿ. ಒಂದು ನಿಮಿಷ. ಇಷ್ಟು ಚಿನ್ನನಕ್ಕ, ಚಿನ್ನ ಬೋ ಒಳ್ಳೆ ಚಿನ್ನ. ಇಂತ ಚಿನ್ನ ಬಿಟ್ರೆ ನೀವು ಬೇರೆ ಎಲ್ಲೂ ಸಿಗಕ್ಕಿಲ್ಲ. ಅಷ್ಟು ಒಳ್ಳೆ ಚಿನ್ನ ಮಾಡ್ತಿದ್ಯಾ ನೀನು? ಹೂನಕ್ಕ, ಮನೇಲಿ ಬೋ ತೊಂದ್ರೆ ಅದೇ. ಅಪ್ಪನ್ ಮೈಲಿ ಹುಷಾರಿಲ್ಲ. ಅಪ್ಪನ್ಗೆ ಎದೆ ಕೊಯ್ದು ಆಪರೇಷನ್ ಮಾಡ್ಬೇಕಂತೆ. ಕಾಸಿಲ್ಲ. ಅವನ್ ಕತ್ತಲ್ಲಿ ಇದ್ದಿದ್ ಚಿನ್ನನ ತಗೊಂಬಂದಿದೀನಿ. ಇದ್ರ ಬೆಲೆ 2 ಲಕ್ಷ ಆಯ್ತದೆ. ನೀವ್ ಇದನ್ನ ತಗೊಂಡು ಎಷ್ಟಾದ್ರೂ ಹಣ ಕೊಡಿ ಅಕ್ಕ, ಅಪ್ಪನ್ಗೆ ಆಪರೇಷನ್ ಮಾಡಿಸ್ಬೇಕು. ನಡಿ. ಇದು 24 ಕ್ಯಾರೆಟ್ ಚಿನ್ನ ತಾನೆ? ಅಯ್ಯೋ, ಕ್ಯಾರೆಟ್ ಬದ್ನೆಕಾಯಿ ಎಲ್ಲ ನಂಗೆ ಗೊತ್ತಾಗಿಲ್ಲ ಅಕ್ಕ. ನಿಮ್ಗೆ ಆಟೋ ನನ್ ಮನೆ ಇದ್ರೆ ನಾನು ಬೇರೆಯವ್ರಿಗೆ ಮಾರ್ಕೊಂಡ್ಬಿಡ್ತೀನಿ. ಸೇಟು ಅಂಗಡಿಗೆ ತಗೊಂಡೋಗಿದ್ಕೆ ಉಜ್ಜಿ 5,000 ಚಿನ್ನ ಉಜ್ಕೊಂಡ್ಬಿಟ್ಟ. ಏಟ್ ಕೊಡ್ತೀಯಾ ಅಂತ ಕೇಳಿದ್ಕೆ 1,90,000 ಕೊಡ್ತೀನಿ ಅಂದ. ನಾನ್ ಬೇಡ ಅಂತ ವಾಪಸ್ ತಗೊಂಡ್ಬಂದ್ಬಿಟ್ಟೆ. ನೋಡಿ ಅಕ್ಕ, ಇದ್ರ ಬೆಲೆ ಎಷ್ಟಾಯ್ತದೆ ಅಂತ ಸೇಟು ಚೀಟಿಲ್ ಬರ್ಕೊಟ್ಟವ್ನೆ. ಹೌದಾ? ಕೊಡು. 1,90,000 ರೂಪಾಯಿ ಅಂದ್ರೆ ಇದು 2 ಲಕ್ಷಕ್ಕೆ ಬೆಲೆ ಬಾಳುತ್ತೆ. ಸರಿ, ನಾನೇ ನಿನ್ಗೆ 2 ಲಕ್ಷ ರೂಪಾಯಿ ಕೊಡ್ತೀನಿ, ಸರಿನಾ? ಆಯ್ತಕ್ಕ. ಏನೇ ರೇಖಾ ನೀನು ಟಿವಿನಲ್ಲಿ ಪೇಪರ್ನಲ್ಲಿ ಕ್ರೈಮ್ ಬಗ್ಗೆ ಎಷ್ಟೆಲ್ಲ ನೋಡ್ತಿರ್ತೀಯ, ಆದ್ರೂ ಮೋಸ ಹೋಗಿದ್ಯಲ್ಲ. ನಮ್ಗೇನೆ ಗೊತ್ತವಳು ಹಿಂಗ್ ಮಾಡ್ತಾಳೆ ಅಂತ. ಈ ಡೂಪ್ಲಿಕೇಟ್ ಕೊಡ್ಬೇಕು ಬಿಟ್ಬಿಟ್ಟು ನನ್ನ ಹತ್ರ 2 ಲಕ್ಷ ರೂಪಾಯಿ ಕಿತ್ಕೊಂಡು ಹೋದ್ಲು. ಸರಿ ಸರಿ, ನೀನ್ ಅಳ್ಬೇಡ. ಇನ್ನೊಂದ್ಸರಿ ಅವಳು ಏನಾದ್ರೂ ಈ ಕಡೆ ಕಾಣಿಸ್ಕೊಂಡ್ರೆ ನನ್ಗೆ ಇನ್ಫಾರ್ಮ್ ಮಾಡು. ನಾನು ಅವಳು ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಸರಿ, ನಾನಿನ್ ಬರ್ತೀನಿ. ಅಕ್ಕ, ಏನ್ ನೀನು ಈ ಗಿಲಿಟ್ ಮಾಡ್ಬೇಕು ಕೊಟ್ಬಿಟ್ಟು ನನ್ನ ಹತ್ರನೇ ದುಡ್ಡು ಕಿತ್ಕೊಂಡು ಹೋಗ್ತೀಯಾ? ಅಯ್ಯೋ ಅಕ್ಕ, SI ಪದ್ಮಾ ಅವ್ರಲ್ಲ, ಅವ್ರು ನನ್ನ ಫ್ರೆಂಡು. ನನಗ್ ಬೋ ಕಷ್ಟ ಅದೇ ಅಂತ ಹೇಳಿದಕ್ಕೆ ರೇಖಾ ಹತ್ರ ಬೋ ದುಡ್ಡದೆ, ಏನಾದ್ರು ಪ್ಲಾನ್ ಮಾಡಿ ದುಡ್ಡು ಕಿತ್ಕೋ, ಆಮೇಲೆ ಯೋಚನೆ ಮಾಡೋಣ ಅಂತ ಹೇಳಿದ್ರು. ನೀ ಹೇಳ್ತಿರೋ ನಿಜಾನಾ? ನಿಜಾನಕ್ಕ, ಬೇಕಾದ್ರೆ ಅವ್ರ ಜೊತೆ ಫೋಟೋ ಇದೆ ನೋಡಿ. ಅಕ್ಕ, ನಿಮ್ ದುಡ್ಡು ನನಗ್ ಬೇಡ. 4,10,000 ರೂಪಾಯಿ ಹಾಕಿ ಇದನ್ನ ನಿಮ್ಗೆ ಕೊಡ್ತಾ ಇದ್ದೀನಿ. ಇದನ್ನ ತಕೊಂಡು ನನ್ ಚಿನ್ನ ಕೊಟ್ಬಿಡಿ. ನಾ ನಿನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ, ಸಾರಿ. ಇರ್ಲಿ ಬಿಡಿ ಅಕ್ಕ, ಈ ತರ ಮೋಸ ಮಾಡಕ್ ಹೇಳಿದ್ದು ನಿಮ್ ಫ್ರೆಂಡ್ SI ಪದ್ಮಾ. ಅವ್ರು ಸರಿ ಇಲ್ಲ, ಹುಷಾರಾಗಿರಿ. ನಾನ್ ಬರ್ತೀನಕ್ಕ. ಪದ್ಮಾ, ನೀನ್ ನನ್ ಫ್ರೆಂಡ್ ಆಗಿ ನನಗೆ ಮೋಸ ಮಾಡ್ದೆ ಅಲ್ಲ, ನೀನ್ ಸುಮ್ನೆ ಬಿಡಲ್ಲ. ನಾನು ಮಾಡ್ತೀನಿ ಈಗ. ಹಲೋ ಪದ್ಮಾ, ಅಲ್ಲಿ ಅಂಬಾಣಿ ಹುಡುಗಿ ಎಷ್ಟು ಒಳ್ಳೆಯವಳು ಗೊತ್ತಾ? ಅವಳು ಏನ್ ಹೇಳಿದ್ಲು ಅಂದ್ರೆ, ನಾನು ನಿಮ್ ಹತ್ರ ಗಿಲೀಟ್ ಒಡವೆ ಇಟ್ಟಿದ್ದು ನಿಜ, ಅದಕ್ಕೋಸ್ಕರ ನಾನು 10,000 ರೂಪಾಯಿ ಸೇರ್ಸ್ಕೊಡ್ತೀನಿ ಅನ್ಬಿಟ್ಟು ವಾಪಸ್ ಹೋದ್ಲು. ಇದ್ರಲ್ಲಿ ಏನೋ ಗೋಲ್ಮಾಲ್ ಇದೆ. ನಾನು ಈಗ್ಲೇ ಬರ್ತೀನಿ. ಬಾ ಅಮ್ಮ ಬಾ, ಮೊದ್ಲು ಈ ಫೋಟೋ ನೋಡು. ಯಾರ ಇವಳು? ನಾನು ಇವಳ ಜೊತೆ ಯಾವತ್ತೂ ಫೋಟೋನೇ ತೆಗೆಸ್ಕೊಂಡಿಲ್ಲ. ನನ್ಗನ್ಸುತ್ತೆ ಇದು ಕಂಪ್ಯೂಟರ್ ಗ್ರಾಫಿಕ್ಸ್ ಅಲ್ಲಿ ಮಾಡಿರೋದು ಅಂತ. ದುಡ್ಡಲ್ಲಿ ಮತ್ತೆ ಮೋಸ ಹೋಗಿಯಲ್ಲೇ. ಇದು ನಿಜವಾದ ನೋಟ್ ಅಲ್ಲ, ಫೋಟೋ ನೋಟು. ಏನಿಲ್ಲ, ಅವಳೇನ್ ಮೋಸ ಮಾಡಿಲ್ಲ, ನನ್ಗೆ ಮೋಸ ಮಾಡಿದ್ದು ನೀನು. ನಾನಾ? ಏನೇ ನೀನು? ನಿನಗೆ ಹೆಲ್ಪ್ ಮಾಡಕ್ ಬಂದ್ರೆ ನನ್ನೇ ಮೋಸಗಾರಿ ಅಂತೀಯಲ್ಲ. ನೀನ್ ಇಷ್ಟು ಕೆಟ್ಟೋಳು ಅಂತ ನಂಗೆ ಗೊತ್ತೇ ಇರಲಿಲ್ಲ ಪದ್ಮ. ನೀನ್ ನನ್ಗೆ ಎಷ್ಟು ಮೋಸ ಮಾಡ್ದೆ, ದೊಡ್ಡ ಮೋಸಗಾತಿ ನೀನು. ಹೌದು, ನೀನ್ ಫೋನ್ ಮಾಡ್ದಾಗೆಲ್ಲ ಬಂದು ನಿನ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ನಲ್ಲ, ಈ ತರ ಮಾತ್ರ ನಾನು ಕೇಳಿಸ್ಕೋಬೇಕು. ಅಕ್ಕ ದುಃಖ ಫ್ಯಾಮಿಲಿ ನಮ್ಮನೆ ತನಕ ಬಂದ್ಬಿಟ್ಟಿದ್ದೀರಾ? ಇಷ್ಟು ಜೋರಾಗಿ ಜಗಳ ಆಡ್ತಾ ಇದ್ದೀರಾ? ಫ್ರೆಂಡ್ಸ್ ಗಳು ಯಾವತ್ತೂ ಜಗಳ ಆಡಬಾರ್ದು. ಇವಳು ಒಬ್ಳು ಫ್ರೆಂಡ್, ಫ್ರೆಂಡ್ಶಿಪ್ ಬೆಲೆನೇ ಗೊತ್ತಿಲ್ಲ. ಇವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ನಲ್ಲ, ನಾನು ಹೊಡ್ಕೋಬೇಕು. ನೀನಲ್ಲಮ್ಮ, ನಾನು ಹೊಡ್ಕೋಬೇಕು. ಯಾಕೆ ಹೇಳು? ಹೆಂಗಿದಿಲ್ಲ 2 ಲಕ್ಷ ರೂಪಾಯಿ ನಾಮನ ಏನ್ ಮಾಡಕ್ಕಾಗುತ್ತೆ? ಪೊಲೀಸ್ನವರು ಮನುಷ್ಯಪ್ಪ, ಒಂದೊಂದ್ಸರಿ ತಪ್ಪು ಮಾಡ್ಬಿಡ್ತಾರೆ. ಅವರೇ ಅಂತ ನಿಮಗೆ ಕೆಲಸ ಕೊಡ್ಸಿದ್ದ? ಯಾವಳು? ಇವಳೇ ನೆಟ್ಟಿಗೆ ಓದ್ಬಿಟ್ಟು ಮುಂದೆ ಬರಕ್ ಆಗ್ಲಿಲ್ಲ. ನಾನ್ ಕಷ್ಟಪಟ್ಟು ಓದಿ ಪೊಲೀಸ್ ಕೆಲಸ ತಗೊಂಡಿದ್ದೀನಿ. ನಿಮ್ ಪ್ರಾಬ್ಲಮ್ ಏನಿದ್ರೆ ಇವ್ರಂತೆ ಸಾಲ್ವ್ ಮಾಡೋದು? ಹೌದೌದು, ನಿಂತಿದ್ದಾಳೆ ನೋಡಿ, ಸುಮ್ನೆ ಸಾಲ್ವ್ ಮಾಡ್ದಾರ. ಎಲ್ದಿದ್ದಾಳಲ್ಲ ತಿರುಪತಿ ನಾಮನ. ಗುಂಡಣ್ಣ ಅವ್ರೆ, ಅನ್ಯಾಯವಾಗಿ ನಿಮ್ ಬಗ್ಗೆ ಇಲ್ಲದನ್ನ ಹೇಳ್ದೆ. ಕಾಲ್ ಕೆರ್ಕೊಂಡ್ ಜಗಳಕ್ಕೂ ಬಂದೆ.
ಆದ್ರೆ ಇವತ್ ನೋಡಿ ಆ ದೇವ್ರು ನನಗೆ ತೊಂದರೆ ಕೊಡ್ತಿದ್ದಾನೆ. ಇವಳು ಹೇಳ್ತಾ ಸುಳ್ಳು, ಇವಳು ಸರಿ ಇಲ್ಲ, ನಾನಲ್ಲ ನೀನೇ ಸರಿ ಇಲ್ಲ, ನೀನ್ ಸರಿ ಇಲ್ಲ, ನೀನು ಅಲ್ಲ ಎಕ್ಸ್ಕ್ಯೂಸ್ ಮೀ ಒಂದು ನಿಮಿಷ ನೋಡ್ರಿ, ನಿಮ್ಮ ಪೊಲೀಸ್ ಫ್ರೆಂಡ್ ಇದಾರೆ ಅಂದ ತಕ್ಷಣ ಮೆರ್ದು ಬಿಡೋದ ರೀ? ಇನ್ಸ್ಪೆಕ್ಟ್ರೆ ನೀವು ಅಷ್ಟೇ ಈ ಕಾಕಿನ ದುರುಪಯೋಗ ಪಡಿಸ್ಕೋಬೇಡಿ. ನನಗೇನೋ ಬುದ್ಧಿ ಬಂತು, ಆದ್ರೆ ನಾನು 2 ಲಕ್ಷ ರೂಪಾಯಿ ಬರುತ್ತೆ ಬೆಳ್ಳುಳ್ಳಿ ತಗೊಂಬ. ನಾನು ಕೊಟ್ಟಿದ್ದೆ ಹಣ. ನೋಡಿ ಇದುವರೆಗೂ ನೀವು 10 ಕಂಪ್ಲೇಂಟ್ ಕೊಟ್ಟಿದ್ದೀರಾ. ನಿಮಗೆ ಬುದ್ಧಿ ಕಲ್ಸ್ಬೇಕು ಅಂತಾನೆ ನಾವೆಲ್ಲ ಸೇರ್ಕೊಂಡು ನಾಟಕ ಆಡಿದ್ದು. ಬರೀ ಕಂಪ್ಲೇಂಟ್ಗಳೇ ಪರಿಸ್ಥಿತಿನ ಸುಧಾರಿಸಲ್ಲ. ನೋಡಿ ನಿಮ್ಮ ಒರಿಜಿನಲ್ ನೋಟ್ ನ ತಗೊಂಬಿಡಿ, ನಾವು ಅಲ್ಲಿ ಶೂಟಿಂಗ್ ಅಲ್ಲಿ ಯೂಸ್ ಮಾಡೋ ಡೂಪ್ಲಿಕೇಟ್ ನೋಟ್ ನಾವು ವಾಪಸ್ ಕೊಡು. ನನಗೂ ಕೂಡ ಕರ್ತವ್ಯ ಬೋಧನೆ ಮಾಡಿದ್ರಿ, ಥ್ಯಾಂಕ್ ಯು. ನಾನೇನ್ ಬರ್ತೇನೆ. ಬೆಳ್ಳುಳ್ಳಿಗೆ ಒಂದು ಥ್ಯಾಂಕ್ಸ್ ಹೇಳ. ಅಷ್ಟಿರ್ಲಿ 2 ದಿನದೊಳಗೆ ನನ್ನ ನಾದಸ್ವರ ಹುಡುಕಿ ಕೊಡ್ಲಿಲ್ಲ ಅಂತಂದ್ರೆ SI ಪದ್ಮ ಅವ್ರಿಗೆ ಹೇಳಿ ಮನೆಯಾಗಿನವ್ರನ್ನೆಲ್ಲಾರನ್ನೂ ಅರೆಸ್ಟ್ ಮಾಡಿಸ್ತೇನೆ.